ಮದುವೆ ವಿಷಯ ಆದ್ರೆ ನಾನು ಮಾತಾಡ್ತೀನಿ, ಪ್ರೀತಿ ಪ್ರೇಮದ ವಿಚಾರ ನಾನು ಮಾತಾಡಲ್ಲ. ದೊಡ್ಡೋರು ನೀವಿರುವಾಗ ನಾವು ಕೇಳೋದು ಚೆನ್ನಾಗಿರಲ್ಲ. ನೀನ್ ಬಂದಿದ್ಯಾಕೆ, ಮಾಡ್ತಿರೋದೇನು ಅಂತ ಈ ಹುಡುಗನ್ನ ಕೇಳಿ ಅಣ್ಣ. ಅದೇ ನಾನು ರಾಹುಲ್ ಆದ್ರೆ ನಾನು ಹೇಳಿದ್ನ ಮಾಡ್ತಾನೆ. ನಾನು ಯಾರನ್ನ ಮದುವೆ ಆಗು ಅಂತ ಹೇಳ್ತೀನೋ ಅವಳನ್ನೇ ಮದುವೆ ಆಗ್ತಾನೆ. ನಾನು ಹೇಳ್ದಾಗ ಕೇಳೋದಕ್ಕೆ, ನನ್ನ ಮಾತು ನಡೆಸ್ಕೊಡೋದಕ್ಕೆ ಅರ್ಜುನ್ ನನ್ನ ಮಗ ಅಲ್ವಲ್ಲ. ಈಗ ಹೇಳ್ಬೇಕಾಗಿರೋದು ನಾನಲ್ಲ, ನೀವೇ ಹೇಳಿ. ಕ್ಷಮಿಸಿ ಅರುಣ್ ಪ್ರಸಾದ್ ಅವರೇ, ನಿಮ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತಾನೆ ಇಲ್ಲಿವರೆಗೂ ಬಂದ್ವಿ. ನಿಮ್ ಹುಡ್ಗಿನ ನಮ್ಮನೆ ಸೊಸೆ ಮಾಡ್ಕೊಳಕ್ಕೆ ನನಗೂ ಇಷ್ಟನೇ. ಆದ್ರೆ ನನ್ನಿಷ್ಟಕ್ಕೋಸ್ಕರ ಅವನ್ ಪ್ರೀತಿನ್ ಬಿಡು ಅಂತ ನನ್ ಮಗನ್ಗೆ ಹೇಳೋಕ್ಕಾಗಲ್ವಲ್ಲ. ಈ ಮಾತ್ ಹೇಳಿ ತಪ್ಪಿಸ್ಕೊಂಡು ಹೋಗೋಣ ಅನ್ಕೊಂಡಿದ್ದೀರಾ? ಮತ್ತೆ ನಿನ್ನ ಮಣ್ಣನ್ ಕೊಟ್ಟಿರೋ ಮಾತಿನ ವಿಷಯ ಏನು? ನೀವೇನ್ ನಿರ್ಧಾರ ತಗೋತಿರೋ ಹಾಗೆ ಮಾಡ್ತೀವಿ. ನೀವೇ ಹೇಳಿ ಅರುಣ್ ಪ್ರಸಾದ್ ಅವರೇ. ಪ್ರೀತ್ಸೋ 2 ಹೃದಯನ ಬೇರೆ ಮಾಡಿ ನಾನ್ ಮದ್ವೆ ಮಾಡ್ಕೊಳ್ಳೋದು ಸರಿ ಅನ್ಸಲ್ಲ ಮಾವ. ಹಾಗೇನಾದ್ರೂ ಮಾಡಿದ್ರೆ ಅದು ಪಾಪ ಆಗತ್ತೆ ಹೊರತು ಮದ್ವೆ ಆಗಲ್ಲ. ಆ ರೀತಿಯ ತಪ್ಪು ನಾನು ಯಾವತ್ತೂ ಮಾಡಲ್ಲಮ್ಮ. ಅರ್ಜುನ್, ಈ ವಿಷಯ ಮೊದಲೇ ನಂಗೆ ಯಾಕೆ ಹೇಳಿಲ್ಲ? ನನ್ನ ಪ್ರೀತಿ ನನಗೆ ಸಿಗುತ್ತೆ ಅಂತ ಇಲ್ಲಿಗೆ ಬರೋವರೆಗೂ ನನಗೂ ಗೊತ್ತಿರಲಿಲ್ಲ ಅಂಕಲ್. ನಿಜವಾದ ಪ್ರೀತಿ ಯಾವಾಗಲೂ ಗೆಲ್ಲುತ್ತೆ ಅಂತ ನಿಮ್ಮ ಸರ್ಸುವಿಂದನೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಸರ್ಸು. ದೊಡ್ಡೋರು ಯಾರು ಮಾಡ್ದಿರೋ ಅಂತ ಕೆಲ್ಸನ ನೀನ್ ಮಾಡ್ದೆ. ನೀನ್ ಮಾಡಿದ್ದ ಸಹಾಯದಿಂದ ನನ್ನ ಜೀವನ ಸರಿ ಹೋಗ್ತಿದೆ. ನಾನು ಯಾವತ್ತೂ ಮರೆಯೋದಿಲ್ಲ ಸರ್ಸು. ಥ್ಯಾಂಕ್ ಯು ಸೋ ಮಚ್. ಓಹೋ, ಇದೆಲ್ಲ ಇವಳ ಪ್ಲಾನ್ ಅಂತ ಆಯ್ತು. ಸರ್ಸು ಅರುಣ್ ಪ್ರಸಾದ್ ಅವರು ಹುಷಾರಾಗೋ ಹಾಗೆ ಮಾಡಿದ್ಲು. ಈಗ ಇಬ್ರು ಪ್ರೇಮಿಗಳು ಒಂದಾಗೋ ಹಾಗೆ ಮಾಡಿದ್ದಾಳೆ. ನಿಜವಾಗ್ಲೂ ಮಂಗಮ್ಮ ಗ್ರೇಟ್ ಅಲ್ವಾ ಮೇಡಮ್? ನಾಗರಹಾವನ್ನ ನೋಡೋದಕ್ಕೆ ಹುತ್ತದ ಹತ್ರನೇ ಹೋಗ್ಬೇಕಾಗಿಲ್ಲ. ಈ ಮೇಡಮ್ ನ ನೋಡಿದ್ರೇನೆ ಸಾಕು, ಇನ್ನು ಕಚ್ಚಿಲ್ವಲ್ಲ ಅಂತ ಸಂತೋಷ ಪಡ್ಬೇಕು. ಇವಳು ಬುದ್ಧಿಗೇನು ಕಮ್ಮಿ ಇಲ್ಲಮ್ಮ. ಜಾಣತನದಿಂದ ತಪ್ಪಿಸ್ಕೊಂಡ್ಲು ನೋಡಿದ್ಯಾ? ತೋರಣ ಕಟ್ಟಿದ ಕೂಡ್ಲೆ ಹಬ್ಬ ಆಗಲ್ವೇ? ನೋಡೋಣ ಇರು. ಅಮ್ಮಯ್ಯ, ನನ್ ಒಡವೆಗಳು ಸೇಫ್. ಏನೋ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ದೊಡ್ಡ ಗಂಡಂದ್ರನೇ ತಪ್ತು ಅಣ್ಣ. ಗಾಡ್ ಈಸ್ ಗ್ರೇಟ್. ಎಲ್ಲ ಮುಗೀತು. ನನ್ನ ಪ್ರಾಜೆಕ್ಟ್ ಮೇಲಿರೋ ಆಸೆನ ಬಿಟ್ಬಿಡ್ಬೇಕು ಅನ್ಸುತ್ತೆ. ನನ್ನ ಕ್ಷಮಿಸ್ಬಿಡು ಕಾತ್ಯಾಯಿನಿ. ಕ್ಷಮಿಸ್ಬಿಡಿ ಶಾಂಭವಿ ಅವರೇ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಿನ್ನ ದೊಡ್ಡ ಮನ್ಸು ನನ್ನ ದೊಡ್ಡತನನ ದಾಟ್ಬಿಡ್ತಮ್ಮ. ನಿನ್ನನ್ನು ಎಷ್ಟು ಹೊಗಳಿದ್ರೂ ಕಡಿಮೆನೆ. ಆ ದೇವ್ರು ನಿನ್ನ ಸುಖವಾಗಿಟ್ಟಿರ್ತಾನಮ್ಮ. ಬಂದೆ ಪುರೋಹಿತ್ರೆ. ಮದುವೆ ಸಂಬಂಧ ಮುರಿದು ಹೋಯ್ತು ಅಂತ ಗೊತ್ತಾದ ಮೇಲೂ ಸಂಭಾವನೆಗೋಸ್ಕರ ಕಾಯ್ತಾ ಇದ್ದೀರಲ್ವಾ? ತಗೊಳ್ಳಿ. ನೋಡಿದ್ ಸಿನಿಮಾ ಸಾಕು, ನೋಡಿ. ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಅರುಣ್ ಪ್ರಸಾದ್ ಅವರೇ. ಸರ್ಸು ಅಂತ ಒಳ್ಳೆ ಹುಡುಗಿನ ನಮ್ ಮನೆ ಸೊಸೆ ಮಾಡ್ಕೊಳಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ.
ಇಂಥ ಮಹಾಲಕ್ಷ್ಮಿನ ನಿಮ್ಮನೆಯಲ್ಲೇ ಇಟ್ಕೊಳ್ದೆ ಬೇರೆ ಮನೆಗೆ ಕಳಿಸ್ಬೇಕು ಅನ್ನೋ ಯೋಚನೆ ನಿಮ್ಗೆ ಯಾಕೆ ಬಂತು ಅರುಣ್ ಪ್ರಸಾದ್ ಅವರೇ? ಹೋಗ್ಬೇಕಾದವಳು ಹೋಗದೆ ಈ ಕೆಲ್ಸಕ್ಕೆ ಬರೋ ಸಲಹೆಗಳನ್ನು ಕೊಡ್ತಿದ್ದಾಳಲ್ಲ. ಮನೇಲಿ ಯಾರನ್ನ ಉಳಿಸ್ಕೋಬೇಕು ಯಾರನ್ನ ಉಳಿಸ್ಕೋಬಾರ್ದು ಅನ್ನೋ ವಿಷಯ ನನಗ್ ಚೆನ್ನಾಗ್ ಗೊತ್ತು. ನೀವ್ ಹೇಳೋ ಅವಶ್ಯಕತೆ ಇಲ್ಲ, ಹೊರಡಿ. ನಡಿ ಅರ್ಜುನ್. ನೀವು ತುಂಬ ಓದಿಲ್ಲ ಅಂತ ನನ್ನ ಹತ್ರ ಹೇಳಿದ್ರಿ. ಎಷ್ಟೇ ದೊಡ್ಡ ಪದವಿ ಇದ್ರೂ ನಿಮ್ಮ ಸಂಸ್ಕಾರದ ಮುಂದೆ ಏನೂ ಇಲ್ಲ. ರಾಹುಲ್, ಸರಸುಗೆ ನಿನ್ನಂಥ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡು. ಬಾಯ್, ಹೋಗಿ ಬರ್ತೀನಿ ಅಂಕಲ್. ಸರ್, ಒಂದ್ ನಿಮಿಷ ಪ್ಲೀಸ್, ನನ್ನ ಮಾತು ಕೇಳಿ. ನೀವು ನಮ್ಗೇನು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ರಾಹುಲ್, ನಮ್ಗೆಲ್ಲ ಅರ್ಥ ಆಗಿದೆ. ಸರ್, ಅದ್ ಹಾಗಲ್ಲ ಸರ್. ಸರ್, ಅವತ್ತು ನೀವು ಹೇಳಿದ್ದನ್ನ ಕೇಳಿದ್ವಿ, ಇವತ್ತು ನಡೆದಿದ್ದನ್ನ ಕಣ್ಣಾರೆ ನೋಡಿದ್ವಿ. ನಾನು ನಿಮಗೆ ಹೇಗೆ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ ಸರ್, ನಿಮ್ಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಪ್ಲೀಸ್ ಸರ್, ದಯವಿಟ್ಟು ಬನ್ನಿ ಸರ್. ಮೇಡಮ್, ಬನ್ನಿ ಮೇಡಮ್. ನೀವ್ ಈ ರೀತಿ ನಮ್ಗೆ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅದ್ ಹಾಗಲ್ಲ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಮಿಸ್ಟರ್ ರಾಹುಲ್, ನಿಮಗ್ ಮದ್ವೆ ಆಗಿದ್ಯೋ ಇಲ್ವೋ ಅನ್ನೋದು ನಿಮ್ ಪರ್ಸನಲ್ ವಿಷಯ, ಅದು ನಮಗ್ ಬೇಕಾಗಿಲ್ಲ. ಆದ್ರೆ ನೀವು ಆ ಹುಡುಗಿ ಹೆಸರಲ್ಲಿರೋ ಆಸ್ತಿನ ನಿಮ್ ಹೆಂಡತಿ ಆಸ್ತಿ ಅಂತ ಹೇಳಿ ನಮ್ಗೆಲ್ಲ ಮೋಸ ಮಾಡಿದೀರಾ. ಇಟ್ಸ್ ವೆರಿ ಬಿಗ್ ಫ್ರಾಡ್, ಯು ನೋ. ಮೇಡಮ್, ಈಗ ನೀವು ನೋಡಿದ ಹುಡುಗಿ ನಿಜವಾಗ್ಲೂ ನನ್ನ ಹೆಂಡತಿನೇ ಮೇಡಮ್. ಸಿ ರಾಹುಲ್, ವಿ ಆರ್ ಬಿಸ್ನೆಸ್ ಪೀಪಲ್, ಸೊ ನಾವು ಪ್ರತಿ ವಿಷಯನೂ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀವಿ. ನಾವು ಕೇಳೋದು ನೀವ್ ಹೇಳೋದಲ್ಲ ವೇಸ್ಟ್, ನಮಗ್ ಬೇಕಾಗಿರೋದಲ್ಲ ಎವಿಡೆನ್ಸ್. ದಟ್ಸ್ ಇಟ್. ನಿಮಗೂ ಆ ಹುಡುಗಿಗೂ ಮದ್ವೆ ಆಗಿರೋದೇ ಆದ್ರೆ ನಿಮ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೋರಿಸಿ. ಅಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಸೋಕಾಗ್ಲಿಲ್ಲ ಮೇಡಮ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮದ್ವೆ ಆಗೋಯ್ತು. ನೋ ಪ್ರಾಬ್ಲಮ್, ಇವಾಗ್ಲೂ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೋರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮಿಂದ ಎವಿಡೆನ್ಸ್ ನ ತೋರ್ಸಕ್ಕಾಗಿಲ್ಲ ಅಂದ್ರೆ ನೀವ್ ಈ ಪ್ರಾಜೆಕ್ಟ್ ನ ಮರ್ತ್ ಬಿಡೋದು ಒಳ್ಳೇದು. ಮೇಡಮ್, ಒಂದ್ಸಲ ಮದುವೆ ಆದ್ಮೇಲೆ ಮತ್ತೆ ಏನಕ್ಕೆ ಮದುವೆ? ಅವಳು ನನ್ನ ವೈಫ್ ಅಂತ ನಾನೇ ಹೇಳ್ತಾ ಇದೀನಲ್ಲ. ಮೇಡಮ್, ಪ್ಲೀಸ್ ಮೇಡಮ್, ನನ್ನ ನಂಬಿ. ಸರಿ, ನಿಮಗ್ ಮದ್ವೆ ಆಗಿದ್ಯೋ ಇಲ್ವೋ ಅನ್ನೋ ವಿಷಯ ನಿಮ್ಮವ್ರನ್ನೇ ಕೇಳಿ ತಿಳ್ಕೊಳ್ತೀವಿ ಬಿಡಿ. ಏನ್ ಯಾವ್ದೋ ಸೀರಿಯಸ್ ಡಿಸ್ಕಷನ್ ಅಲ್ಲಿರೋ ಹಾಗಿದ್ರೆ ಎನಿ ಪ್ರಾಬ್ಲಮ್? ನಿಮ್ ರಾಹುಲ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಏನ್ ಹೇಳ್ದ? ಅವ್ರಿಗೆ ಎಕ್ಸ್ಕ್ಯೂಸ್ ಮೀ, ನಾನು ರಿಜಿಸ್ಟ್ರೇಷನ್ ಪೇಪರ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಮೇಡಮ್. ಏನ್ ರಾಹುಲ್, ವಾಟ್ ಹ್ಯಾಪನ್? ಏನಿಲ್ಲ ಚಿಕ್ಕಮ್ಮ, ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋ ಲ್ಯಾಂಡ್ ವಿಷಯದಲ್ಲಿ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದೇನ್ ದೊಡ್ಡ ಮ್ಯಾಟರ್ ಅಲ್ಲ ಚಿಕ್ಕಮ್ಮ, ನಾನು ನೋಡ್ಕೋತೇನೆ ಬಿಡಿ. ನೋಡಿದ್ರ, ನಮ್ ರಾಹುಲ್ ಯಾವತ್ತೂ ಸುಳ್ಳು ಹೇಳಲ್ಲ. ಇಸ್ ವೆರಿ ಜೆನ್ಯೂನ್. ಸರ್, ಆಕ್ಚುಲಿ ನನಗೂ ಸರಸುಗೂ ಮದುವೆ ಆಗಿರೋ ವಿಷಯ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ.
ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೇನೆ ನಾವು ಮದುವೆ ಮಾಡ್ಕೊಂಡ್ವಿ. ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಿಮಗೆ ಬೇಕಾಗಿರೋದು ರಿಜಿಸ್ಟ್ರೇಷನ್ ಎವಿಡೆನ್ಸ್. ಆ ಪ್ರೂಫ್ನ ನಾನು ಅರೇಂಜ್ ಮಾಡ್ತೀನಿ ಮೇಡಮ್. ನಿಮ್ ಪರ್ಸನಲ್ ಪ್ರಾಬ್ಲಮ್ ಕಟ್ಕೊಂಡು ನಮ್ಗೇನ್ ಯೂಸ್ ಇಲ್ಲ. ಮ್ಯಾರೇಜ್ ರಿಜಿಸ್ಟ್ರೇಷನ್ ಪೇಪರ್ನ ಸಬ್ಮಿಟ್ ಮಾಡಿದ್ರೆ ಓಕೆ. ಯು ಮಸ್ಟ್ ಡೂ ದಟ್ ರಾಹುಲ್. ರಾಹುಲ್ ಅವರೇ, ನೋಡಿದ್ರ ರಾಹುಲ್ ಅವರೇ, ಊರ್ ಹಿರಿಯರ ಮುಂದೆ ಅಮ್ಮನವ್ರ ಆಶೀರ್ವಾದದಿಂದ ನಮ್ ಮದ್ವೆ ಆಗಿತ್ತು. ಅಮ್ಮನವ್ರ ಸಾಕ್ಷಿಯಾಗಿ ನಮ್ ಮದ್ವೆ ನಡೆದಿರೋದ್ರಿಂದ ಅಮ್ಮನವ್ರೇ ಈ ಮದ್ವೆ ನಡೀತಿರೋ ಹಾಗೆ ನನ್ನ ಕಾಪಾಡಿದ್ರು. ಈಗ್ಲಾದ್ರೂ ಈ ತಾಳಿಗೆ ಎಷ್ಟು ಶಕ್ತಿ ಇದೆ, ಎಂತ ಮಹಿಮೆ ಇದೆ ಅಂತ ನಂಬ್ತೀರಾ? ಒಳ್ಳೆತನ ಇರೋ ಮನುಷ್ಯರು ಏನೇ ಮಾಡಿದ್ರು ಆ ದೇವ ಅನ್ನೋ ದೇವತೆಗಳು ಮಾತ್ರ ನಂಬಿರೋ ನನ್ನಂಥವರಿಗೆ ಅನ್ಯಾಯ ಮಾಡಲ್ಲ. ಅಮ್ಮನವ್ರ ದಯೆಯಿಂದ ಈ ಮದ್ವೆ ತಪ್ಪೋಯ್ತು. ನಾವ್ ಏನಾಗತ್ತೆ ಅಂತ ಭಯ ಪಟ್ಟಿದ್ವೋ ಅದು ನಡೆದಿಲ್ಲ ಅಂತ ನೀವು ಸಂತೋಷ ಪಡೋದ್ ಬಿಟ್ಟು ಯಾಕಿನ್ನು ಯೋಚನೆ ಮಾಡ್ತಿದ್ದೀರಾ ರಾಹುಲ್ ಅವರೇ? ಸಾರಿ ಸರ್ಸು. ಅದ್ಯಾಕೆ ರಾಹುಲ್ ಅವರೇ, ನಂಗೆ ಯಾಕೆ ಹೇಳ್ತಿದ್ದೀರಾ? ನನ್ನಿಂದಾಗಿ ನೀನ್ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೀಯ. ಇನ್ಮೇಲಿಂದ ನನ್ನಿಂದಾಗಿ ತೊಂದರೆಗಳನ್ನ ಕಷ್ಟಗಳನ್ನ ಅನುಭವಿಸಬಾರ್ದು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಮ್ಮಿಬ್ರದ್ ಮದ್ವೆ ಆಗಿರೋ ವಿಷಯ ನಿಮ್ ಮನೆಯವ್ರ ಮುಂದೆ ಹೇಳ್ಬೇಕು ಅನ್ಕೊಂಡಿದ್ದೀರಾ? ನಿಮ್ ನಿರ್ಧಾರ ಅದೇ ಆಗಿದ್ರೆ ಅದಕ್ಕಿಂತ ಸಂತೋಷದ ವಿಷಯ ನನ್ಗಿನ್ನೊಂದಿಲ್ಲ. ಏನ್ ನಿರ್ಧಾರ ತಗೊಂಡ್ರಿ ರಾಹುಲ್ ಅವರೇ? ಯಾವ್ದ್ರಿಂದ ನನ್ನ ಫ್ಯೂಚರ್, ಯಾವ್ದ್ರಿಂದ ನನ್ನ ಕೆರಿಯರ್, ಯಾವ್ದ್ರಿಂದ ನನ್ನ ಲೈಫ್ ಅನ್ಕೊಂಡಿದ್ನೋ ಆ ಡ್ರೀಮ್ ಪ್ರಾಜೆಕ್ಟ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ನನ್ನಿಂದ ನೀನು ಯಾವುದೇ ರೀತಿ ಕಷ್ಟ ಅನುಭವಿಸ್ಬೇಕಾಗಿಲ್ಲ. ಅದ್ಯಾಕ್ ರಾಹುಲ್ ಅವರೇ ಹಾಗೆ ಹೇಳ್ತಿದ್ದೀರಾ? ಅದಕ್ಕೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟೊಂದು ಕನಸು ಕಟ್ಕೊಂಡಿದ್ದೀರಾ. ಅದನ್ನ ಬಿಟ್ಬಿಡೋದು ಅಂದ್ರೇನು? ಏನಾಯ್ತು ರಾಹುಲ್ ಅವರೇ? ಅವ್ರಿಗೆ ನಮ್ಮ ಮದುವೆ ರಿಜಿಸ್ಟ್ರೇಷನ್ ಆಗೋದು ಬೇಕಾಗಿದೆ. ಹಾಗಂದ್ರೇನು ರಾಹುಲ್ ಅವರೇ? ನಾವು ಮದುವೆ ಆಗಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಬೇಕಂತೆ. ಅಂದ್ರೆ ನೀ ನನ್ನ ಹೆಂಡತಿ ಅಂತ ಅವ್ರು ನಂಬೋದಕ್ಕೆ ಸಾಕ್ಷಿ ಆಧಾರಗಳು ಬೇಕು ಅಂತ ಇದ್ದಾರೆ. ಹೌದಾ? ನಮ್ಮ ದುಡ್ಡನ್ನ ನಾವು ಪಡ್ಕೋಬೇಕು ಅಂದ್ರೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೂ ಕೂಡ ನಮ್ಮ ಮನೆ ಅಡ್ರೆಸ್ಸು, ಫೋನ್ ನಂಬರು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಹೀಗಿರೋವಾಗ 1 ಕೋಟಿ ಪ್ರಾಜೆಕ್ಟ್ನ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಕೇಳ್ತಾರಲ್ವಾ. ಎಲ್ರ ಹಾಗೆ ನಾವು ಇಷ್ಟಪಟ್ಟು ಮುಹೂರ್ತ ನೋಡಿ ಮದುವೆ ಮಾಡ್ಕೊಂಡಿದ್ದಿದ್ರೆ ಅವ್ರಿಗೆ ತೋರ್ಸೋದಕ್ಕೆ ಅಂತ ಲಗ್ನ ಪತ್ರಿಕೆ ಮತ್ತೆ ಈ ಮದುವೆ ವಿಡಿಯೋಗಳು ಕೂಡ ಇರ್ತಿತ್ತಲ್ವ. ನಮಗೆ ಇಷ್ಟ ಇಲ್ದೇನೆ ಅನ್ಕೊಳ್ದೆ ಆಗಿರೋಂತಹ ಮದುವೆ ಇದು. ಅದ್ರ ಬದಲಾಗಿ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ ಅಂತ ಹೇಳಿ ನಂಬಿಸೋದಕ್ಕೆ ಈಗ ನನ್ನ ಹತ್ರ ಅಂತ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ದಿದ್ರೇನು ರಾಹುಲ್ ಅವರೇ? ನನ್ ಕುತ್ತಿಗೆಗೆ ನೀವೇ ನಿಮ್ ಕೈಯಾರೆ ಕಟ್ಟಿರೋ ತಾಳಿ ಇದೆಯಲ್ಲ, ಈ ತಾಳಿಗಿಂತ ದೊಡ್ಡ ಸಾಕ್ಷಿ ಇನ್ನೇನಿದೆ ಹೇಳಿ? ಬೇಕು ಅಂದ್ರೆ ನಮ್ ಮದ್ವೆ ಆಗಿದೆ ಅಂತ ಅವತ್ತಲ್ಲಿದ್ದ ಜನ ಬಂದು ಸಾಕ್ಷಿ ಹೇಳಿ ಅಂದ್ರೆ ಹೇಳ್ತಾರಲ್ವಾ? ಹುಚ್ಚಿ ತರ ಯೋಚನೆ ಮಾಡ್ಬೇಡ. ಹೀಗೆ ತಾಳಿನ ಯಾರೋ ಒಬ್ರು ಹಾಕೊಂಡು ನನಗ್ ಮದುವೆ ಆಗಿದೆ ಅಂತಂದ್ರೆ ಯಾರಾದ್ರೂ ನಂಬ್ತಾರೆ ಅನ್ಕೊಂಡಿದ್ಯಾ? ಮೊನ್ನೆ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ನಿಮ್ಮೂರಿಂದ ಯಾರೋ ಒಬ್ಬ ಬಂದಿದ್ದ, ನೀನೇ ನೋಡಿದ್ಯಲ್ಲ. ದುಡ್ಡು ಕೊಟ್ರೆ ಆಯ್ತು ಅಂತ ಹೇಳೋದಕ್ಕೆ, ಇಲ್ಲ ಅಂತ ಹೇಳೋದಕ್ಕೆ ಅಂಥವ್ರು ತುಂಬಾ ಜನ ಸಿಗ್ತಾರೆ. ನಿಮ್ಮೂರವ್ರು ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ. ಅವ್ರು ನಂಬೇಕು ಅಂದ್ರೆ ನಮ್ಮಿಬ್ಬರಿಗೆ ಮದುವೆ ಆಗಿದೆ ಅಂತ ಕಾನೂನು ಪ್ರಕಾರವಾಗಿ
ಅಂದ್ರೆ ಯಾವ್ದಾದ್ರೂ ಒಂದು ಸಾಕ್ಷಿ ಇರಲೇಬೇಕಾಗತ್ತೆ. ಹೌದಾ? ಆ ರೀತಿ ವಿಟ್ನೆಸ್ನ ನಾವು ಅವ್ರಿಗೆ ತೋರಿಸ್ಬೇಕು ಅಂದ್ರೆ ನಾವಿಬ್ರು ಮತ್ತೆ ಮದುವೆ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೋಬೇಕು. ಅಂದ್ರೆ ಮತ್ತೆ ಅದೇ ರೀತಿ ಮದ್ವೆ ಮಾಡ್ಕೋಬೇಕಾ ರಾಹುಲ್ ಅವರೇ? ಈಗಲೇ ನಮ್ಮ ಮದುವೆ ವಿಷಯ ಯಾರಿಗಾದ್ರೂ ಗೊತ್ತಾಗತ್ತೇನೋ ಅಂತ ಟೆನ್ಷನ್ ಅಲ್ಲಿದ್ದೀನಿ ನಾನು. ಹೀಗಿರುವಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಮನ್ನ ಯಾರಾದರೂ ನೋಡಿದ್ರೆ ಆಗ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ನನ್ನ ಪ್ರಾಜೆಕ್ಟ್ಗಿಂತ ನಮ್ಮ ವಾಗ್ದೇವಿ ಮೇಡಮ್ ಗೌರವ ಪ್ರತಿಷ್ಠೆನ ಕಾಪಾಡೋದೇ ನನಗೆ ಮುಖ್ಯ. ಮೇಡಮ್ ದೃಷ್ಟಿಲಿ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಮೊದಲು ಕಾಪಾಡ್ಕೋಬೇಕು ಅಂದ್ರೆ ನಾನು ಈ ಪ್ರಾಜೆಕ್ಟ್ನ ಮಾಡಿ ನಮ್ಮ ಮೇಡಮ್ ಹಾಗೆ ನಂಬರ್ 1 ಆಗಬೇಕು. ಆಗ ನಾನು ಏನು ಹೇಳಿದ್ರು ಕೇಳ್ತಾರೆ, ನಾನು ಏನ್ ಮಾಡಿದ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗೇನಾದ್ರೂ ಆಗದೆ ನಮ್ಮ ಮದುವೆ ವಿಷಯ ಗೊತ್ತಾಯ್ತು ಅಂದ್ರೆ ನಮ್ಮಿಬ್ಬರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರಷ್ಟೇ. ಅದಕ್ಕೆ ನಾವು ಮಾಡ್ಕೊಂಡಿರೋ ಈ ಮದುವೆ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ರಾಹುಲ್ ಅವರೇ. ನೀವು ಅಂದ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗ್ ಗೊತ್ತು. ನೀವೇನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರೋ ನಿಮ್ ಹೆಂಡತಿಯಾಗಿ ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ. ಹೇಳಿ ರಾಹುಲ್ ಅವರೇ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಪ್ರೀತ್ಸೋ 2 ಹೃದಯನ ಬೇರೆ ಮಾಡಿ ನಾನ್ ಮದ್ವೆ ಮಾಡ್ಕೊಳ್ಳೋದು ಸರಿ ಅನ್ಸಲ್ಲ ಮಾವ. ಹಾಗೇನಾದ್ರೂ ಮಾಡಿದ್ರೆ ಅದು ಪಾಪ ಆಗತ್ತೆ ಹೊರತು ಮದ್ವೆ ಆಗಲ್ಲ. ಇಂಥ ಮಹಾಲಕ್ಷ್ಮಿನ ನಿಮ್ಮನೆಯಲ್ಲೇ ಇಟ್ಕೊಳ್ದೆ ಬೇರೆ ಮನೆಗೆ ಕಳಿಸ್ಬೇಕು ಅನ್ನೋ ಯೋಚನೆ ನಿಮ್ಗೆ ಯಾಕೆ ಬಂತು ಅರುಣ್ ಪ್ರಸಾದ್ ಅವರೇ? ಅವ್ರು ಹೇಳ್ತಿರೋದು ಸರಿನೇ. ಸರ್ಸುನ ನನ್ ಮನೆ ಸೊಸೆ ಮಾಡ್ಕೊಳ್ಳೋದು ಬಿಟ್ಟು ಅವಳು ಮದುವೆ ಮಾಡಿ ಬೇರೆ ಮನೆಗೆ ಯಾಕೆ ಕಳ್ಸ್ಕೊಡ್ಬೇಕು ಅನ್ಕೋತಿದ್ದೀನಿ ನಾನು. ಏನ್ ಬಾವಾ, ಏನೋ ಯೋಚನೆ ಮಾಡ್ತಿದ್ದೀರಾ? ಈ ಸಂಬಂಧ ಕೂಡ ಹೋಯ್ತು ಅಂತ ಬೇಜಾರಾಗ್ತಿದ್ದೀರಾ? ಅದಕ್ಕೆ ನನಗಿಷ್ಟ ಆಗಿರೋ ಸಂಬಂಧ ನೋಡಿ ಸರಸುಗ್ ಮದ್ವೆ ಮಾಡೋಣ ಅಂತ ಹೇಳಿದ್ದು. ನಾನ್ ಯಾಕೆ ಹೇಳ್ದೆ ಅಂತ ನಿಮಗ್ ಅರ್ಥ ಆಗುತ್ತೆ. ಅರ್ಹತೆ ಇಲ್ದೇ ಇರೋರು ದೊಡ್ಡ ಶ್ರೀಮಂತರಿಗೆ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ರೆ ಇಲ್ಲಿ ನೋಡಿ ಹೀಗೆ ನೋವು ಅನುಭವಿಸ್ಬೇಕಾಗತ್ತೆ. ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದೀರಾ? ಅರ್ಜುನ್ ಅಮ್ಮ ಚಿತ್ರ ಅವ್ರು ಹೇಳಿದ ಮಾತಿನ ಬಗ್ಗೆ. ರಾಹುಲ್ ಸರ್ಸುನ ಮದುವೆ ಮಾಡ್ಕೊಂಡ್ರೆ ಸರ್ಸು ನನ್ ಕಣ್ ಮುಂದೆನೆ ನಮ್ ಜೊತೆನೆ ಇರ್ತಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಕರೆಕ್ಟ್ ಅಂತಾನು ನಾನು ಅನ್ಕೋತಾ ಇದ್ದೀನಿ. ಕರೆಕ್ಟ್ ಅಂತ ನೀವ್ ಅನ್ಕೊಂಡ್ರೆ ಸರಿ ಹೋಗುತ್ತಾ? ನಾನ್ ಅನ್ಕೊಂಡಿದ್ದೆ ಸರಿ ಅನ್ಸ್ತಿದ್ರೆ ನನಗೆ ಆಕ್ಸಿಡೆಂಟ್ ಆಗೋ ಮೊದ್ಲೇ ರಾಹುಲ್ ಸರ್ಸು ಮದುವೆನ ಮಾಡಿ ಮುಗಿಸ್ಬಿಡ್ತಾ ಇದ್ದೆ. ಏನಂದ ಅವನು? ಆಯ್ತು ಅಂತ ಹೇಳಿದ್ನಾ? ಆಯ್ತು ಅಂತ ಹೇಳಿದಿದ್ರೆ ಅವತ್ತೇ ಅವರಿಬ್ರು ಮದುವೆ ಮಾಡಿಸ್ತಾ ಇರ್ಲಿಲ್ವಾ? ಸರ್ಸು ನನಗೆ ಸೂಟ್ ಆಗಲ್ಲ ಅಂತ ಹೇಳ್ದ. ಕರೆಕ್ಟ್ ಆಗಿ ಹೇಳಿದಾನೆ. ರಾಹುಲ್ ಅವಳನ್ ಮದ್ವೆ ಆಗ್ತಾನೆ ಅಂತ ಅಲ್ಲ ನೀವ್ ಹೇಗ್ ಅನ್ಕೊಂಡ್ರಿ? ಹೇಗಾದ್ರೂ ಊಹಿಸ್ಕೊಂಡ್ರಿ ನೀವು?
ನೀವು ರಾಹುಲ್ನ ಕೇಳಿದಿರಾ ಅನ್ನೋ ವಿಷಯದ ಬಗ್ಗೆ ಯೋಚಿಸ್ತಿದ್ರೇನೆ ನನಗೆ ಅಸಹ್ಯ ಆಗ್ತಿದೆ. ಆ ಸರಸು ಎಲ್ಲಿ? ನಮ್ ರಾಹುಲ್ ಎಲ್ಲಿ? ರಾಹುಲ್ದು 7 ಸ್ಟಾರ್ ಹೋಟೆಲ್ ರೇಂಜ್ ಆದ್ರೆ ಸರಸ್ವತಿ ಶೇರ್ ಆಟೋ ಹತ್ತೋ ರೇಂಜ್. ಅವರಿಬ್ರಿಗೂ ಮದ್ವೆ ಮಾಡೋಣ ಅಂತ ಹೇಗ್ ಅನ್ಕೊಂಡ್ರಿ ನೀವು? ರಾಹುಲ್ ನಿಮ್ ಹಾಗೆ ಯೋಚನೆ ಮಾಡಲ್ಲ, ನನ್ನ ಹಾಗೆ ಯೋಚನೆ ಮಾಡ್ತಾನೆ. ನಮ್ಮಕ್ಕ ವಾಗ್ದೇವಿ ಹಾಗೆ ಯೋಚನೆ ಮಾಡ್ತಾನೆ. ಅದಕ್ಕೆ ಅವ್ನ್ ನೋ ಹೇಳ್ದ ಅಂತ ಇನ್ನೂ ಅರ್ಥ ಆಗಿಲ್ವಾ ನಿಮ್ಗೆ? ಮತ್ತೆ ಇನ್ನೊಂದ್ಸಲ ರಾಹುಲ್ನ ಕೇಳ್ಬೇಕು ಅಂತ, ರಾಹುಲ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೇನೋ? ನೀವ್ ಎಷ್ಟೇ ಅನ್ಕೊಂಡ್ರು, ಯೋಚನೆ ಮಾಡಿದ್ರು, ಕೇಳಿದ್ರು ಏನೂ ನಡೆಯೋದಿಲ್ಲ. ನಾನ್ ಹಾಗಾಗೋ ಬಿಡೋದೂ ಇಲ್ಲ. ಆಗಲ್ಲ ಅನ್ನೋದು ಆಗ ಹೋಗೋದಕ್ಕೆ, ಆಗತ್ತೆ ಅನ್ನೋದು ಆಗದೆ ಹೋಗೋದಕ್ಕೆ ಮದುವೆ ಅನ್ನೋದು ನಮ್ ಕೈಲಂತೂ ಖಂಡಿತವಾಗ್ಲೂ ಇಲ್ಲ. ಅವ್ರವ್ರ ಹಣೆ ಬರಹದಲ್ಲಿರುತ್ತೆ. ದೇವ್ರು ಅನುಗ್ರಹಿಸಿದ್ರೆ ಏನ್ ಬೇಕಾದ್ರೂ ಆಗತ್ತೆ, ಹೇಗಾದ್ರೂ ಆಗತ್ತೆ. ಇದು ಬರೀ ನಂಬಿಕೆ ಅಲ್ಲ, ನಿಜ. 7 ಸ್ಟಾರ್ ಹೋಟ್ಲ್ ಮತ್ತು ಶೇರ್ ಆಟೋ ತರ ಏನು ರೇಂಜ್ ಮೇಲೆ ಮಾತಾಡ್ತಾ ಇದ್ಯಾ? ತುಂಬಾನೇ ಓದ್ಕೊಂಡಿರೋ ನಿಮ್ಮಕ್ಕ ವಾಗ್ದೇವಿ ಏನೂ ಓದ್ಕೊಂಡಿರೋ ನನ್ನ ಮದುವೆ ಆಗ್ತಾಳೆ ಅಂತ ನೀನ್ ಯಾವತ್ತಾರು ಅನ್ಕೊಂಡಿದ್ಯಾ? ಊಹಿಸ್ಕೊಂಡಿದ್ಯಾ? ಬೆಂಗಳೂರಲ್ಲಿ ಹುಟ್ಟಿರೋ ನೀನು ಅಲ್ಲೆಲ್ಲೋ ಗುಜರಾತಲ್ಲಿ ಹುಟ್ಟಿರೋ ಕರಣ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಯಾವತ್ತಾರು ಅನ್ಕೊಂಡಿದ್ಯಾ ನೀನು? ಇಲ್ಲ ಯಾವತ್ತಾದ್ರೂ ಊಹಿಸ್ಕೊಂಡಿದ್ಯಾ ನೀನು? ದೇವ್ರ ಕರುಣೆ ಇದ್ರೆ ಎಲ್ಲಿ ಹೇಗ್ ಬಾಳ್ಬೇಕು, ಯಾರ ಜೊತೆ ಬಾಳ್ಬೇಕು ಅನ್ನೋದಕ್ಕೆ ದಾರಿ ತೋರಿಸ್ತಾರೆ. ಅವರಿಬ್ರು ಜೊತೆಯಾಗಿ ಬಾಳ್ಬೇಕು ಅಂತಿದ್ರೆ ಅವರಿಬ್ರು ಮದುವೆನ ಯಾರಿಗೂ ತಡೆಯೋಕ್ ಸಾಧ್ಯ ಇಲ್ಲ. ಯಾರಿಂದನೂ ತಡೆಯೋಕ್ ಆಗಲ್ಲ ಅಂತ ಹಗಲು ಕನಸು ಕಾಣ್ತಾ ಇದ್ದೀರಾ. ನಿಮ್ಮ ಕನಸು ನಿಜ ಆಗಲ್ಲ. ನನ್ನ ಪ್ರಾಣ ಇರೋವರೆಗೂ ಅದು ನಿಜ ಆಗೋಕ್ ಬಿಡೋದಿಲ್ಲ. ನಮ್ಮ ಕೋರಿಕೆಗಳು ಬಲವಾಗಿದ್ರೆ ನಾವೇನೇ ಅನ್ಕೊಂಡ್ರು ಅದು ನಡೆಯುತ್ತೆ ಅಂತಾರೆ. ನೋಡೋಣ. ನಮ್ಮಿಬ್ಬರಿಗೆ ಮದುವೆ ಆಗಿದೆ ಅಂತ ಕಾನೂನು ಪ್ರಕಾರವಾಗಿ ಅಂದ್ರೆ ಯಾವ್ದಾದ್ರೂ ಒಂದು ಸಾಕ್ಷಿ ಇರಲೇಬೇಕಾಗತ್ತೆ. ಆ ರೀತಿ ವಿಟ್ನೆಸ್ನ ನಾವು ಅವ್ರಿಗೆ ತೋರಿಸ್ಬೇಕು ಅಂದ್ರೆ ನಾವಿಬ್ರು ಮತ್ತೆ ಮದುವೆ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೋಬೇಕು. ನಂಗೋಸ್ಕರ ಅವ್ರ ಕನಸುಗಳನ್ನ ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ ಅಂದ್ರೆ ರಾಹುಲ್ ಅವರು ನನ್ನನ್ನ ಅವ್ರ ಹೆಂಡತಿಯಾಗಿ ಒಪ್ಕೊಂಡಿದ್ದಾರೆ ಅಂತಾಯ್ತು. ಅದಕ್ಕೆ ನಾನ್ ದುಃಖ ಪಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ರಾಹುಲ್ ಅವ್ರ ಮನ್ಸು ಇಷ್ಟು ಬೇಗ ಬದಲಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ನು ನನ್ನ ಕಷ್ಟ ಎಲ್ಲ ತೀರಿದ ಹಾಗೆ. ಅಂತದೇನೆ ಸಿರಿ ನಿನಗೆ? ನಿನ್ ಚಿತ್ರ 100 ದಿನ ಓಡ್ದಂಗೆ, ಒಂದೇ ದಿನ 4 ಸಿನಿಮಾಗೆ ಹೀರೋಯಿನ್ ಆಗಿ ಬುಕ್ ಆದಂಗೆ ಅಷ್ಟೊಂದು ಆನಂದ ಯಾಕಮ್ಮ? ಮದ್ವೆ ಮುರ್ದೋಯ್ತು ಅಂತ ಸಂಭ್ರಮ ಪಡ್ತಿದ್ಯಾ? ನಿನ್ನ ಅದೃಷ್ಟ ಚೆನ್ನಾಗಿದ್ದಕ್ಕೆ ಆ ಮದ್ವೆ ಸುದ್ದಿ ಮುರ್ದೋಯ್ತು. ಆದ್ರೆ ಅರುಣ್ ಯಜಮಾನ್ರ ಆತರ ನೋಡ್ತಿದ್ರೆ ನಿನಗ್ 2ನೇ ಮದ್ವೆ ಮಾಡಿ ನಿನ್ನ 3ನೇ ಅತ್ತೆ ಮನೆಗ್ ಕಳ್ಸೋವರೆಗೂ ನಿದ್ದೆ ಮಾಡಲ್ಲ ಅನ್ನಿಸ್ತಿದೆ.
ಅದೇನಮ್ಮ 2ನೇ ಮದ್ವೆಗೆ 3ನೇ ಅತ್ತೆ ಮನೆ ಅಂತ ಹೇಳ್ತಿದ್ಯಾ? ನಾನ್ ಸೋದರತ್ತೆ ಆಗಿರೋದಿಕ್ಕೆ ನನ್ ಮನೇನೂ ಅತ್ತೆ ಮನೇನೆ ಅಲ್ವೇನೆ, ಅದಕ್ಕೆ 3ನೇದು ಅಂದೆ. ಆ ಲೆಕ್ಕದಲ್ಲಿ ನೀನ್ ಹೇಳೋದು ಸರಿನೇ. ನನ್ನ ಅನುಮಾನ ಏನು ಅಂದ್ರೆ ರಾಹುಲ್ ಅವ್ರಿಗೆ ನಿನ್ ಮೇಲ್ ಮೋಹ ತೀರೋಗಿರುತ್ತೆ, ಅದಕ್ಕೆ ಏನೋ ಒಂದ್ ನಾಟಕ ಮಾಡಿ ನಿನ್ನ ಬಿಟ್ಬಿಡ್ಬೇಕು ಅನ್ಕೊಂಡಿದ್ದಾರೆ ಅಲ್ವಾ? ತುಂಬಾ ಜನ ದುಡ್ಡಿರೋ ಅಂತವ್ರು ಹಾಗೆ ಮಾಡ್ತಾರಂತಮ್ಮ. ಬೇಕು ಅಂದಾಗ ನೆತ್ತಿ ಮೇಲ್ ಕೂರ್ಸ್ಕೊಳ್ಳೋದು, ಬೇಡ ಅಂದಾಗ ಕಾಲಲ್ಲೇ ಒದಿಯೋದು. ದುಡ್ಡಿರೋರ್ಗೆ ದುಡ್ಡು ತೋರ್ಸಿರೋ ವಿದ್ಯೆ, ಅದಕ್ಕೆ ರಾಹುಲ್ ಅವ್ರು ಕೂಡ ಇವಳನ್ನ ಕೈ ತೊಳ್ಕೋಬೇಕು ಅನ್ಕೊಂಡಿದ್ದಾರೆ. ಅತ್ತೆ, ಅದೇನೆ ಅಷ್ಟು ಜೋರ ಕೂಗಾಡ್ತಿದ್ಯಾ? ಪೌರುಷ ಹುಕ್ಕಿ ಬರ್ತಿದ್ಯಾ? ನಾವು ನಿನಗೆ ಏನು ಹೇಳ್ಬಾರ್ದು ಕೇಳ್ಬಾರ್ದು ಅಂತ ಇದ್ರೆ ಏನ್ ನಡೀತು ಅಂತ ನಿಜ ಹೇಳು. ಹೇಳೇ. ನಾನ್ ಹೇಳಕ್ಕಾಗಲ್ಲ, ಹೇಳೋ ಪರಿಸ್ಥಿತಿನಲ್ಲೂ ನಾನಿಲ್ಲ. ನೀನ್ ಬಾಯ್ ಬಿಡಲ್ಲ ಕಣೆ, ನಿನ್ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಎಲ್ಲಾರ್ ಮುಂದೆ ನಿನ್ನ ನಿಲ್ಸಿ ಕೇಳ್ಬೇಕಾಗಿರೋ ಪ್ರಶ್ನೆ ಕೇಳಿದ್ರೆ ಆಗ ನೀನೇ ಬಾಯ್ ಬಿಡ್ತೀಯ. ಬೇಡ ಅತ್ತೆ, ನನ್ ಮಾತ್ ಕೇಳಿ. ನನಗೇನು ಹೇಳಕ್ಕಾಗಲ್ಲ. ಪರಿಸ್ಥಿತಿ ಸುಧಾರಿಸಿದ್ಮೇಲೆ ನಾನೇ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಸುಮ್ಮನಿರಿ ಅತ್ತೆ. ಏಯ್ ಬಾರೆ. ಅತ್ತೆ ಬೇಡ ಅತ್ತೆ, ಅತ್ತೆ ಬೇಡ ಅತ್ತೆ, ನನ್ ಮಾತ್ ಕೇಳಿ. ಈ ಒಡವೆನ ಇಲ್ಲೇ ಬಿಟ್ಟು ಹೋಗಿದೆಯಲ್ಲ ಸರ್ಸು, ಇದು ನಿನಗೋಸ್ಕರನೇ. ತಗೊಳಮ್ಮ. ತಗೊಳಮ್ಮ. ಅದು ನಂದಲ್ಲ ಯಜಮಾನ್ರೆ. ನನ್ನನ್ನ ಮಾವಯ್ಯ ಅಂತ ಕರಿ ಅಂತ ಹೇಳಿದ್ನಲ್ವಾ, ಮತ್ತೆ ಯಜಮಾನ್ರಂತ ಯಾಕೆ ಕರಿತಿದ್ಯಮ್ಮ? ಏನೋ ಟೆನ್ಷನ್ ಇದ್ಯಾ ಸರ್ಸು? ಅದು ಏನು ಇಲ್ಲ ಯಜಮಾನ್ರೆ, ಮದ್ವೆ ಸಂಬಂಧ ಮುರಿದೋಯ್ತಲ್ಲ, ಅದಕ್ಕೆ ಹೋಗಿದೋಳೆ. ಸಂಬಂಧ ಮುರಿದೋಯ್ತು ಅಂತ ಅನ್ಕೋಬೇಡ ಸರ್ಸು. ಏನಾದ್ರೂ ಕೆಟ್ಟದ್ ನಡೀತು ಅಂತಂದ್ರೆ ಅದಕ್ಕಿಂತ ಒಳ್ಳೇದ್ ನಡೆಯುತ್ತೆ ಅನ್ನೋದಕ್ಕೆ ಅದು ಸೂಚನೆ ಅಂತ ಅನ್ಕೋಬೇಕು. ಈ ಮನೇಲಿ ಇರೋ ತನಕ ನಿನ್ಗೇನು ತೊಂದರೆ ಆಗೋದಿಲ್ಲ. ನಾನು ಏನೇ ಮಾಡಿದ್ರು ಅದು ನಿನ್ಗೋಸ್ಕರನೇ. ನಾನು ಏನೇ ಕೊಟ್ರು ಅದು ನಿನಗೇ ಸೇರೋದು. ತಗೊಳಮ್ಮ. ನಂಗೆ ಒಡವೆ ಎಲ್ಲ ಬೇಡ ಮಾವ. ಸರ್ಸು, ನಿನ್ನು ಅಂತ ಹೇಳಿದ್ಮೇಲೆ ನೀನ್ ತಗೊಳ್ದೆ ಹೋದ್ರೆ ಯಜಮಾನ್ರು ತುಂಬಾ ಬೇಜಾರಾಗ್ತಾರೆ. ಇದು ಒಡವೆ ಅಲ್ಲಮ್ಮ, ಯಜಮಾನ್ರು ನಿನ್ ಮೇಲ್ ತೋರಿಸ್ತಿರೋ ಪ್ರೀತಿ. ಬೇಡ ಅಂತ ಅನ್ಬಾರ್ದಮ್ಮ. ಬೇಡ ಬೇಡ ಅತ್ತೆ. ಅತ್ತೆ ಬೇಡ ಅತ್ತೆ. ಇರು ಅತ್ತೆ. ಬೇಡ ಅತ್ತೆ, ಬೇಡ ಅತ್ತೆ. ಹಾಕಮ್ಮ. ಬೇಡ ಅತ್ತೆ. ಅದೃಷ್ಟನ ಬೇಡ ಅನ್ಬೋದೆ ಹೊರತು ಸಂತೋಷನ ಬೇಡ ಅನ್ಬಾರ್ದಮ್ಮ. ಇವಾಗ ನೀನ್ ಇದನ್ನ ಹಾಕೊಂಡ್ರೆ ಅರುಣ್ ಯಜಮಾನ್ರು ಸಂತೋಷ ಪಡ್ತಾರೆ. ಎಲ್ರು ಒಡವೆಗಳನ್ನ ತಾವು ಅಂದವಾಗಿ ಕಾಣಿಸೋಕೋಸ್ಕರ ಹಾಕೋತಾರೆ. ನೀನ್ ಹಾಕೊಂಡ್ರೆ ಆ ಒಡವೆಗೆ ಅಂದ ಬಂದ್ಬಿಡುತ್ತೆ ಸರ್ಸು. ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಸರ್ಸು. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆದಷ್ಟು ಬೇಗ ನಿನ್ ಮದುವೆ ನಡೆಯುತ್ತೆ. ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ. ಯಾರಿಗೂ ನಿನ್ ಬಗ್ಗೆ ನಾನು ಹೇಳಲ್ಲ, ನೀನೇನ್ ಹೆದರ್ಬೇಡ. ಯಾರಿಗೂ ಹೇಳಲ್ಲ ಅಂತ ಅಮ್ಮ ಹೇಳ್ತಿದ್ದಾಳಲ್ಲ, ಇನ್ಯಾಕ್ ಟೆನ್ಷನ್ ಮಾಡ್ಕೋತಿದ್ಯಾ? ನೀನ್ ಲಕ್ಷ್ಮೀ ದೇವಿ ಕಣೆ. ನೀನ್ ಸುಖವಾಗಿಲ್ದೆ ಹೋದ್ರು ನಿನ್ ಸುತ್ತ ಇರೋರೆಲ್ಲ ಸುಖವಾಗೇ ಇರ್ತಾರೆ. ಅದಕ್ಕೆ ನಾವು ಕೂಡ ಸುಖವಾಗಿರ್ಬೇಕು ಅನ್ಕೊಳ್ತಿದೀವಿ. ಬಾ. ಅತ್ತೆ ಏನ್ ಮಾಡ್ತಿದ್ದೀರಾ ಅತ್ತೆ? ಅತ್ತೆ ಬೇಡ ಅತ್ತೆ. ಅತ್ತೆ ಅಮ್ಮ ಹೇಳ್ತಿದ್ದಾಳಲ್ಲ ಸುಖ ಪಡ್ಬೇಕು ಅಂತ, ಅರ್ಥ ಆಗ್ಲಿಲ್ವಾ? ಅತ್ತೆ ನನ್ ಮಾತ್ ಕೇಳಿ ಅತ್ತೆ. ಅತ್ತೆ ಬೇಡ ಅತ್ತೆ. ಅತ್ತೆ ನನ್ ಮಾತ್ ಕೇಳಿ ಅತ್ತೆ. ಅತ್ತೆ ಬೇಡ ಅತ್ತೆ. ಜಾಸ್ತಿ ಮಾಡಬೇಡ.
ಅತ್ತೆ ಅತ್ತೆ ಬೇಡ ಅತ್ತೆ ಅತ್ತೆ ಅರುಣ್ ಮಾವ ನೋಡಿದ್ರೆ ಚೆನ್ನಾಗಿರಲ್ಲ. ವಾಪಸ್ ಕೊಡಿ ಅತ್ತೆ. ಕಿತ್ಕೊಂಡಿದ್ದು ಕೊಡೋದಿಕ್ಕಲ್ವೇ? ನಾವ್ ನಿಜ ಹೇಳ್ದೆ ಇರೋದಿಕ್ಕೆ ಫೀಸು. ಬಾರಮ್ಮ. ಅತ್ತೆ ಅತ್ತೆ ಇರಿ ಅತ್ತೆ. ನಮ್ ಪ್ಲಾನ್ ಫೇಲ್ ಆದ್ರೂ ಕೂಡ ಅವಳ ಮದ್ವೆ ನಿಂತೋಯ್ತು. ಈಗಂತೂ ತುಂಬಾ ರಿಲೀಫ್ ಆಯ್ತು ನಂಗೆ. ನಿನಗ್ ರಿಲೀಫ್ ಆಗ್ತಿದೆ. ನನ್ಗಂತೂ ಈ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಖುಷಿಯಿಂದ ಕುಂದಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅಮ್ಮಯ್ಯ, ನನ್ ಒಡವೆಗಳು ಎಲ್ಲಿಗೂ ಹೋಗ್ಲಿಲ್ಲ, ನನ್ನ ಹತ್ರನೇ ಇರುತ್ತೆ. ನನ್ ಒಡವೆಗಳು ನನ್ ಹತ್ರ ಇರಲ್ಲ ಅಂತ ನಾನ್ ಎಷ್ಟು ಭಯ ಪಟ್ಟೆ ಗೊತ್ತಾ ನವ್ಯ? ಏನ್ ನಡೆದ್ರು ಏನೇ ಮಾಡಿದ್ರು ಮ್ಯಾಟರ್ನ ನಿನ್ ಒಡವೆಗೆ ಲಿಂಕ್ ಮಾಡ್ತಿಯಲ್ಲ ಅದಕ್ಕೆ. ಅಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಲ್ಲ. ಹೆಣ್ಮಕ್ಳು ಅಂದ್ಮೇಲೆ ಒಡವೆ ಮೇಲೆ ಆಸೆ ಇರಲ್ಲ ಅನ್ಕೊಂಡಿದ್ಯಾ? ನಾನು 4 ದಿನ ಊಟ ಬಿಟ್ಬಿಡ್ತೀನಿ, ಆದ್ರೆ ದಿನಕ್ಕೆ 2 ಸಾರಿ ನನ್ ಒಡವೆ ನೋಡ್ಲಿಲ್ಲ ಅಂದ್ರೆ ನನಗ್ ನಿದ್ದೆನೆ ಬರಲ್ಲ ನವ್ಯ. ಹೋಗ್ಲಿ ಬಿಡಿ, ಅವ್ರವ್ರ ಹುಚ್ಚ ಅವ್ರಿಗೆ. ಅವಳ ಮದ್ವೆ ನಿಲ್ಸೋ ಪ್ಲಾನ್ಸ್ ಮಾಡೋದು ನಮ್ಮಿಂದ ಸಾಧ್ಯ ಇಲ್ಲ. ಆದ್ರೆ ಅವಳನ್ನ ಮನೆಯಿಂದ ಓಡಿಸೋದಕ್ಕೆ ನಾವು ಪ್ಲಾನ್ ಮಾಡ್ಬೇಕು. ನಿಜಾನೇ, ಅವಳು ಈ ಮನೇಲಿ ಇರೋವರೆಗೂ ಎಲ್ರಿಗೂ ಪ್ರಾಬ್ಲಮ್ಮೆ. ಮಾವಯ್ಯನವರು ಕಣ್ ತೆಗ್ದಾಗ್ಲಿಂದ ಸ್ವಂತ ಮಗಳಾಗಿರೋ ನಿನ್ಗಿಂತ ಅವಳ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಈ ಮನೆಗೆ ದೊಡ್ಡ ಸೊಸೆ ನಾನು, ನಡೆಯೋ ಪ್ರತಿ ವಿಷಯದಲ್ಲೂ ನನ್ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದಾರಲ್ವಾ ನವ್ಯ? ಅವಳು ಸರಸು ಆಗಿ ಎಲ್ರ ಮುಂದೆ ನಮ್ಗೆ ಅವಮಾನ ಮಾಡಿ ಇಷ್ಟು ಸೀನ್ ಕ್ರಿಯೇಟ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅದಕ್ಕೆ. ಇದ್ರಲ್ಲಿ ಅವಳ ತಪ್ಪೇನೂ ಇಲ್ಲ ನವ್ಯ. ಅವಳು ಸರ್ಸು ಅಂತ ಮಾವಯ್ಯನವರಿಗೆ ಸುಳ್ಳು ಹೇಳಿ ಶಾಂಭವಿ ಅತ್ತೆಗ್ ಬುದ್ಧಿ ಇಲ್ಲ. ಏನೋ ಅವಳ ಹೊಟ್ಟೆಲೆ ಹುಟ್ಟಿರೋ ಹಾಗೆ ಅವಳ ಮದ್ವೆಗೋಸ್ಕರ ಅರ್ಜೆಂಟ್ ಮಾಡ್ತಿರೋ ನಮ್ಮ ಮುಂಗು ಬುದ್ಧಿ ಇಲ್ಲ. ಅವಳ ಸರ್ಸು ಅಲ್ಲ ಅಂತ ನಿಮ್ ದೊಡ್ಡಣ್ಣಂಗಾಗ್ಲಿ ನಿಮ್ ಚಿಕ್ಕಣ್ಣ ರಾಹುಲ್ಗಾಗ್ಲಿ ಮಾವಯ್ಯನವ್ರಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಇವ್ರು ಯಾರಿಗೂ ಬುದ್ಧಿನೇ ಇಲ್ಲ ಅಂದ್ಮೇಲೆ ನೀನು ನಾನು ಏನ್ ಮಾಡಕ್ಕಾಗತ್ತೆ ಹೇಳು? ಪ್ರಯೋಜನ ಇಲ್ಲ ಅದಕ್ಕೆ. ಅವಳು ಇಲ್ಲಿರೋವರೆಗೂ ನಮಗ್ ಯಾವುದೇ ಮರ್ಯಾದೆ ಸಿಗಲ್ಲ. ಅವಳನ್ ಮನೆಯಿಂದ ಓಡಿಸೋದಕ್ಕೆ ನಾವೇನಾದ್ರೂ ಯೋಚನೆ ಮಾಡ್ಲೇಬೇಕು. ಟ್ಯೂಷನ್ ಮುಗಿತಾ ಚಿಕ್ಕ ಮೇಡಮ್ ಅವರೇ? ಟ್ಯೂಷನ್ ಮಾರ್ಕ್ ಎಲ್ಲ ಮುಗ್ದಾಯ್ತು ದೊಡ್ಡಪ್ಪ. ನಾವ್ ಇಟ್ ಇಸ್ ಪ್ಲೇ ಟೈಮ್. ಓ ಹೌದಾ? ಹಾಗಾದ್ರೆ ಈಗ ಏನ್ ಆಟ ಆಡೋಣ ಹೇಳಿ ಚಿಕ್ಕ ಮೇಡಮ್. ಯಾರೋ ಬಂದ್ರು ದೊಡ್ಡಪ್ಪ. ನಿನ್ ನವ್ಯಾಕನ್ನ ಮದುವೆ ಮಾಡ್ಕೊಳ್ತಿರೋ ಹುಡುಗ ಕಣಮ್ಮ. ಹೌದಾ? ನಮಸ್ಕಾರ ಅಂಕಲ್. ನಮಸ್ಕಾರಪ್ಪ, ಕೂತ್ಕೋ. ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್? ದೇವ್ರ ದಯಿಂದ ನಾನ್ ಚೆನ್ನಾಗೇ ಇದ್ದೀನಪ್ಪ. ಹಾಯ್ ಚಿಕ್ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಫೈನ್. ನೀವ್ ಯಾರಂತ ನಂಗೆ ಗೊತ್ತು. ನೀವ್ ಯಾರನ್ನ ಹುಡುಕ್ತಿದ್ದೀರಾ ಅಂತ ನಂಗೆ ಗೊತ್ತು. ನಮ್ ನವ್ಯಕ್ಕನ್ನ ಅಲ್ವಾ? ಹಾಗೇನೂ ಇಲ್ಲ. ಹಾಯ್ ಹಾಯ್. ಅಯ್ಯೋ ಮ್ಯಾನ್, ಈಗಲೇ ಬಂದಿದ್ದಾ? ಯಾ. ನೈಸ್, ಪ್ಲೀಸ್ ಇಟ್. ಸೊ ವಾಟ್ಸ್ ನ್ಯೂ ವಿತ್ ಯು? ಹಾಯ್ ಹರ್ಷ. ಹಾಯ್. ಆಂಟಿ ಬಂದಿಲ್ವಾ? ಆಂಟಿ ಜೊತೆ ಬಂದ್ರೆ ನಿನ್ ಜೊತೆ ಮಾತಾಡಕ್ಕೆ ಪ್ರಯಾಸ ಇರಲ್ಲ ಅಲ್ವಾ? ಶರ್ಬತ್ ತಗೊಳ್ಳಿ. ಯಾ, ಥ್ಯಾಂಕ್ ಯು. ಇಟ್ಸ್ ಓಕೆ, ಥ್ಯಾಂಕ್ ಯು. ನನಗ್ ಬೇಡ. ಹಾ ಹರ್ಷ, ಈ ಹುಡುಗಿ ನಮ್ ಸ್ನೇಹಿತನ ಮಗಳು ಸರ್ಸು. ಸರ್ಸುನ? ಈ ಹುಡುಗಿ ಹೆಸರು ಮಂಗಮ್ಮ ಅಲ್ವಾ? ಈ ಹುಡುಗಿ ಮನೆ ಕೆಲ್ಸದವಳಲ್ವಾ? ಮನೆ ಕೆಲ್ಸದವಳನ್ನ ಫ್ರೆಂಡ್ ಮಗಳು ಅಂತಿದ್ದಾರೆ. ಅಮ್ಮ ಸರ್ಸು, ಅದನ್ನ ಲಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಅರುಣ್ ಮಾವ. ಬೇಡ ಅಂದ್ರೆ ಹೇಗಮ್ಮ?
ಬಾ ಅಮ್ಮ. ಬಾ ಅಮ್ಮ. ಸ್ವಂತ ಮಗಳಾಗಿರೋ ನಿನ್ನನ್ನ ಬಿಟ್ಟು ನಿಮ್ಮಪ್ಪ ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ನೋಡಿದ್ಯಾ? ನಮ್ ನವ್ಯಕ್ಕನ್ನ ಆಮೇಲೆ ನೋಡೋರಂತೆ, ಮೊದ್ಲು ಸ್ನಾಕ್ಸ್ ತಿನ್ನಿ. ನಮ್ ಚಿಕ್ಕ ಮೇಡಮ್ ಇನ್ನೇನಾದ್ರೂ ಹೇಳೋಕ್ ಮುಂಚೆ ತಿನ್ನೋದೇ ಬೆಟರ್ ಅನ್ಸುತ್ತೆ. ಕರೆಕ್ಟ್. ನಿಮ್ಮಪ್ಪನ್ ಕಾನ್ಸಂಟ್ರೇಷನ್ ಅವಳ ಮೇಲ್ ಬಿಟ್ರೆ ನಿನ್ ಮೇಲೆ ಇಲ್ವೇ ಇಲ್ಲ. ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ನಮ್ಮ ಸರ್ಸುನೇ ಮಾಡಿದ್ದು ವರ್ಷ. ಅವಳು ಕೈಯಾರೆ ಏನೇ ಮಾಡಿದ್ರು ಅಮೃತ ತರನೇ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್. ನಿನ್ನ ನೋಡಕ್ ಬಂದಿರೋನು ಕೂಡ ಅವಳೇ ಮೆಚ್ಕೋತಿದ್ದಾನೆ, ನೋಡಿದ್ಯಾ? ಮನೆಯವರು ಹೊರಗಿನವರು ನಿನ್ನೆ ಮೆಚ್ಕೊಂತಿದ್ದಾರೆ ಅಂದ್ರೆ ನಿನ್ ಹತ್ರ ಏನೋ ಮ್ಯಾಜಿಕ್ ಇದೆ ಕಣೆ. ನವ್ಯ, ಹಾ? ನಿನಗೂ ಅಡ್ಗೆ ಮಾಡಕ್ ಬರುತ್ತಾ? ಅಂದ್ರೆ ನನ್ಗೆ ಕುಕಿಂಗ್ ಸರ್ಸುಗಿಂತ ಚೆನ್ನಾಗಿ ಮಾಡ್ತಾಳೆ. ಬರಲ್ಲ ಅಂತ ಹೇಳಿದ್ರೆ ಅವಳ ಗ್ರೇಡ್ ಇನ್ನ ಜಾಸ್ತಿ ಆಗುತ್ತೆ. ಅವಳ ಮುಂದೆ ನೀನೇನ್ ಕಮ್ಮಿ ಅಂತ ಹಾಗೆ ಹೇಳ್ದೆ. ಬರುತ್ತೆ. ಗುಡ್. ನನ್ ತಂಗಿಗೆ ಕಾಫಿ ಮಾಡೋಕೆ ಸರಿಯಾಗಿ ಬರಲ್ಲ, ಅಡುಗೆ ಮಾಡ್ತಾಳೆ ಅಂತ ಅತ್ಗೆ ಹೇಳ್ತಿದಾರಲ್ಲ. ಅಡುಗೆ ಮಾಡಕ್ ಬರ್ದೇ ಇದ್ರು ಬರುತ್ತೆ ಅಂತ ಹೇಳ್ತಾ ಇದೀಯಾ? ಹರ್ಷ, ಅಂಕಲ್, ನಮ್ಮ ಮಗಳು ಎಲ್ಲ ವೆರೈಟೀಸು ಮಾಡ್ತಾಳೆ. ನೀನು ಲಂಚ್ ತನಕ ಇದ್ದು ನಮ್ಮ ಮಗಳು ಮಾಡೋ ಅಡುಗೆನ ಟೇಸ್ಟ್ ಮಾಡ್ಕೊಂಡೇ ಹೋಗ್ಬೇಕು. ಶ್ಯೂರ್ ಅಂಕಲ್. ಅದ್ಗೆ ನೀನೇನ್ ಈ ತರ ನನ್ನ ಸಿಕ್ಕಾಕ್ಸ್ದೆ? ಇದು ನಮ್ಗೆ ಪ್ರೆಸ್ಟೀಜ್ ವಿಷಯ. ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ಬೇಕು. ನೀನ್ ಧೈರ್ಯವಾಗಿರು. ನಮಸ್ಕಾರ ಆಂಟಿ. ಹಾಯ್. ಗುಡ್. ಏಯ್, ಇನ್ನೊಂದು ಸಲ ರಾಹುಲ್ ಜೊತೆ ಕಾಣಿಸ್ಕೊಂಡೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೋಗು. ಏನಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಅಮ್ಮ ಬರ್ಲಿಲ್ವಾ? ಅಮ್ಮ ಸ್ವಲ್ಪ ಬ್ಯುಸಿ ಆಂಟಿ. ಹೌದಾ? ಬಾವನ್ ನೋಡೋಕ್ ಬಂದ್ಯಾ? ಹೌದಾಂಟಿ. ಅಲ್ಲೋಡು, ಮತ್ತೆ ಹೆಸರು ದೊಡ್ಡಪ್ಪಂದು. ಆದ್ರೆ ನೋಡಕ್ ಬಂದಿರೋದ್ ಮಾತ್ರ ನಮ್ ನವ್ಯಕ್ಕನ್ನ ಮಮ್ಮಿ. ಬೈ ದ ವೇ ಚಿಕ್ಕಮ್ಮ, ನಿಮ್ಗೊಂದು ಸರ್ಪ್ರೈಸ್. ಏನ್ ತೇಜ? ಹರ್ಷ ನಮ್ ಜೊತೆ ಇವತ್ತು ಲಂಚ್ ಮಾಡ್ತಾನಂತೆ. ಓ ಹೌದಾ? ಗುಡ್. ಇದಿಷ್ಟೇ ಅಲ್ಲ ಚಿಕ್ಕಮ್ಮ ಸರ್ಪ್ರೈಸ್, ಲಂಚನ್ ಕೂಡ ನಮ್ ನವ್ಯನೇ ಮಾಡ್ತಾಳೆ. ಹಾ ಹೌದಾ? ಹೌದು. ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಅತ್ತಿಗೆ. ಸ್ಟಾರ್ಟ್ ಮಾಡ್ತೀನಿ ಅಂದ್ಯಲ್ಲ, ಮಾಡು. ನನಗೇನ್ ಬರುತ್ತೆ ಅಂತ ಹೇಳ್ತಿದ್ದೀರಾ? ನನ್ಗೇನು ಬರಲ್ಲ. ಏನೋ ಒಂದ್ ಮ್ಯಾನೇಜ್ ಮಾಡ್ತೀನಿ, ಧೈರ್ಯವಾಗಿರು ಅಂತ ಹೇಳಿದ್ರಲ್ಲ.
ನೀವೇ ಮಾಡಿ ಅದಕ್ಕೆ. ನಾನಾ ನನಗ್ ಅಡ್ಗೆನೆ ಬರಲ್ಲ. ಏನೂ ಬರಲ್ವಾ? ಮದ್ವೆಗ್ ಮುಂಚೆ ಸ್ಟಡೀಸ್ ಅಲ್ಲೇ ಟೈಮ್ ಹೋಯ್ತು. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ, ಇರೋ ಟೈಮ್ ಎಲ್ಲ ಸ್ಟಡೀಸ್ಗೋಸ್ಕರನೇ ಸ್ಪೆಂಡ್ ಮಾಡ್ತಿದ್ದೆ. ಅದಕ್ಕೆ ಕುಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕಾಗ್ಲಿಲ್ಲ. ಏನ್ ಹರ್ಷ, ನನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದೆ? ಯಾವ್ದ್ರ ಬಗ್ಗೆ? ಆಂಟಿ ಅಲ್ಲಿ ಎಲ್ರ ಮುಂದೆ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ. ನಮ್ ನವ್ಯ ಬಗ್ಗೆನಾ? ಅಲ್ಲ ಆಂಟಿ, ಸರ್ಸು ಬಗ್ಗೆ. ಆ ಹುಡುಗಿ ಹೆಸರು ಮಂಗಮ್ಮ ಅಲ್ವಾ? ನಿಮ್ ಮನೆ ಕೆಲ್ಸದವಳನ್ನ ನನ್ನ ಫ್ರೆಂಡ್ ಮಗಳು ಸರ್ಸು ಅಂತ ಅಂಕಲ್ ನನಗ್ ಪರಿಚಯ ಮಾಡ್ಕೊಟ್ರಲ್ವಾ? ನಿನಗ್ ನಿಜವಾಗ್ಲೂ ಏನು ಬರಲ್ವಾ? ಬರುತ್ತೆ. ಏನ್ ಬರುತ್ತೆ? ಬಿಸಿನೀರ್ ಕಾಯಿಸೋದು. ಬಿಸಿ ನೀರ್ನ ಕಾಯಿಸೋದಕ್ಕೆ ನೀರ್ ಕಾಯಿಸೋದು ಅಂತಾರೆ, ಅದನ್ನ ಅಡಿಗೆ ಅನ್ನಲ್ಲ. ಮತ್ತಿವಾಗ ಏನ್ ಮಾಡೋಣ? ಟೆನ್ಷನ್ ಯಾಕೆ, ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿ ನೀನೇ ಮಾಡಿದ್ದು ಅಂತ ಹೇಳಿದ್ರೆ ಆಯ್ತು. ಹೋಟೆಲ್ ಫುಡ್ಗೂ ಹೋಮ್ ಫುಡ್ಗೂ ಡಿಫ್ರೆನ್ಸ್ ಗೊತ್ತಾಗತ್ತೆ ಅದಕ್ಕೆ. ಅದೊಂದೇ ಆಪ್ಷನ್ ನಮ್ಗೆ. ಆದ್ರೆ ನಾನು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಒಂದ್ ರೇಂಜ್ ಅಲ್ಲಿ ನನ್ ಬಗ್ಗೆ ನೀವು ಬಿಲ್ಡಪ್ ಕೊಟ್ಟಿದ್ದೀರಾ. ಎಲ್ರಿಗೂ ಗೊತ್ತಾದ್ರೆ ನನ್ ಮರ್ಯಾದೆ ಹೋಗುತ್ತೆ. ಯೂಟ್ಯೂಬ್ ಇರ್ಬೇಕಾದ್ರೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋದು ವೇಸ್ಟ್ ಆಫ್ ಟೈಮ್. ಹಾಗ್ ನಡೀತು. ಅದಕ್ಕೆ ಬಾವನವ್ರಿಗೆ ಮಂಗಮ್ಮನೆ ಸರಸು ಅಂತ ಹೇಳ್ಬೇಕಾಯ್ತು. ನಿನಗ್ ಬಂದಿರೋ ಡೌಟ್ ಬಗ್ಗೆ ಯಾರನ್ನು ಕೇಳ್ಬೇಡ, ಯಾರಿಗೂ ಹೇಳ್ಬೇಡ ಹರ್ಷ. ಥ್ಯಾಂಕ್ ಯು. 2 ದೊಡ್ಡ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಬೇಕು.